ಚಿಕ್ಕಬಳ್ಳಾಪುರ ಗುತ್ತಿಗೆದಾರರಿಗೆ ರಸ್ತೆಯ ಚೆಲ್ಲಾಟ, ಬೈರೇನಹಳ್ಳಿ ರೈತರಿಗೆ ಪ್ರಾಣ ಸಂಕಟ. ಅವೈಜ್ಞಾನಿಕ ರಾಜ್ಯ ಹೆದ್ದಾರಿ ರಸ್ತೆ ಕಾಮಗಾರಿಯಿಂದ ಮನೆಗಳಿಗೆ ಮಳೆ ನೀರು ನುಗ್ಗಿದೆ. ಕೊರಟಗೆರೆ ತಾಲೂಕಿನ ಅರಸಾಪುರ ಗ್ರಾಮ ಪಂಚಾಯಿತಿಯ ಬೈರೇನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಬೈರೇನಹಳ್ಳಿ ಗ್ರಾಮದ ಮನೆ, ಅಂಗಡಿ, ಮೆಡಿಕಲ್ಸ್ಗಳಿಗೆ ಮಳೆ ನೀರು ನುಗ್ಗಿದ್ದು, ಚರಂಡಿಯನ್ನೇ ನಿರ್ಮಿಸದೆ ರಾಜ್ಯ ಹೆದ್ದಾರಿ ರಸ್ತೆ ಕಾಮಗಾರಿ ಮುಗಿಸುವ ಪ್ರಯತ್ನ ಮಾಡಿದ್ದಾರೆ. ಬೈರೇನಹಳ್ಳಿಯ ರೈತಾಪಿ ವರ್ಗ ಮತ್ತು ಅಂಗಡಿ ಮಾಲೀಕರಿಗೆ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಬೈರೇನಹಳ್ಳಿ ಬಸ್ ನಿಲ್ದಾಣದಲ್ಲಿ ನೂತನವಾಗಿ ಕಟ್ಟೆ ನಿರ್ಮಿಸಿದ ರಾಜ್ಯ ಹೆದ್ದಾರಿ ಗುತ್ತಿಗೆದಾರ. ಕೊರಟಗೆರೆ ಕ್ಷೇತ್ರಕ್ಕೂ ರಾಜ್ಯ ಹೆದ್ದಾರಿಗೂ ಸಂಬಂಧವೇ ಇಲ್ಲವೆಂದ ಖಾಸಗಿ ವ್ಯವಸ್ಥಾಪಕ. ಸರ್ಕಾರಿ ಅಧಿಕಾರಿಗಳು ಸ್ಥಳಕ್ಕೆ ಬರುವುದಿಲ್ಲ. ಕಾಮಗಾರಿಯೂ ಸಮರ್ಪಕವಾಗಿ ನಡೆಯುತ್ತಿಲ್ಲ. ಗೃಹ ಸಚಿವ ಡಾ ಜಿ ಪರಮೇಶ್ವರ್ ರಾಜ್ಯ ಹೆದ್ದಾರಿ ಕಾಮಗಾರಿ ಪರಿಶೀಲನೆ ನಡೆಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಒಂದು 8 ಗಂಟೆ ಸಮಯದಲ್ಲಿ ಜೋರಾದ ಮಳೆ ಬಂತು ಸರ್. ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಆಗ್ತಾ ಇರೋದ್ರಿಂದ ಅದು ಅವೈಜ್ಞಾನಿಕವಾಗಿ ಕೆಲಸ ಮಾಡಿದ್ದಾರೆ ಅವರು. ಹಾಗಾಗಿ ಮುಂದೆ ಒಂಚೂರು ಎಲ್ಲ ಅವ್ರವ್ರ ಅನುಕೂಲ ನೋಡ್ಕೊಳ್ಳೋಕೆ ಜನನೂ ಮಣ್ಣು ನೋಡ್ಕೊಂಡ್ರು. ಅದ್ರ ಜೊತೆಗೆ ಇಲ್ಲಿ ನಮ್ಮ ಮನೆ ಒಂಚೂರು ಮಾಮೂಲಿಯಾಗಿ ತಗ್ಗಲ್ಲಿದ್ದರಿಂದ ಆ ಪೂರ್ವ ಭಾಗದಲ್ಲಿರ್ತಕ್ಕಂಥ ಚರಂಡಿ ನೀರು ಮತ್ತೆ ಇಲ್ಲಿ ರೋಡಿಂದ ಬಂದಂತ ರಸ್ತೆ ನೀರು ಎಲ್ಲ ನಮ್ಮ ಮನೆ ಒಳಗಡೆಯಿಂದ ನುಗ್ಗಿ ಇಡೀ ಗಲೀಜ್ ನೀರೆಲ್ಲ ಬರಬಾರದು ಎಲ್ಲ ಬಂದು ನಮ್ಮ ಮನೆಗೆ ಈ ತರ ಆಗ್ಬಿಟ್ಟಿದೆ. ನಾವು ವಾಸ ಮಾಡೋಕ್ಕೂ ಆಗಿಲ್ಲ. ಇದ್ದಿದ್ದು ರೇಷನ್ನು, ಬಟ್ಟೆ, ಬರೆ ಎಲ್ಲ ಕೊಚ್ಕೊಂಡು ಹೋಗಿದೆ. ದಯವಿಟ್ಟು ಇದಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ನಾವು ಏನು ಹೇಳ್ತಾರೆ ಕೇಳಿದವರು. ನಾವು ಇನ್ನ ಪ್ಲಾನ್ ಬಂದಿಲ್ಲ, ನಮಗೆ ಸರಿಯಾಗಿ ಅದರದ್ದು ನಕ್ಷೆ ಸಿಕ್ಕಿಲ್ಲ, ಈ ತರ ಉಡಾಫೆ ಉತ್ತರಗಳನ್ನ ನೀಡ್ತಾ ಇದ್ದಾರೆ. ನೆನ್ನೆ ಫೋನ್ ಮಾಡಿದಾಗಲೂ ಸಹ ಅವರು ಸರಿಯಾದ ಉತ್ತರ ನಮಗೆ ಕೊಡ್ಲಿಲ್ಲ ಸರ್. ಬಂದಿಲ್ಲ ಸರ್. ರಾತ್ರಿ 10 ಗಂಟೆಯಲ್ಲಿ JCB ಕಳಿಸಿ ನೀವೇ ಏನ್ ಬೇಕೋ ಅದು ಕೆಲಸ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ನಾವೇನ್ ಸರ್ ಮಾಡೋಣ? ಏನೇನು ಹೋಗಿದೆ ಮನೆಯಿಂದ, ಏನೇನು ನಷ್ಟ ಆಗಿದೆ ಸರ್? ಇದು ಹಾಸಿಗೆ, ಬಟ್ಟೆ, ಎಲ್ಲ ಬಡ್ಕೊಂಡು ಹೋಗಿದೆ ಸರ್. ಮನೆಯಲ್ಲಿ ಏನೇನು ಹೋಗಿದೆ? ರೇಷನ್ ಏನಾಯ್ತಾ? ರೇಷನ್ ಇತ್ತು ಸರ್. ಕರೆಂಟ್ ತುಂಬಾ ವ್ಯತ್ಯಾಸ ಆಗಿದೆ. ಗೋಡೆ ಯಾವ್ದು ಮುಟ್ಟಿದ್ರು ಗ್ರೌಂಡಿಂಗ್ ಬರ್ತಾ ಇದೆ ಸರ್. ನಿಮ್ಮ ಹೆಸರು? ಲಕ್ಷ್ಮಣ ಪ್ರಸಾದ್ ಸರ್. ಎಷ್ಟು ಲಕ್ಷ ರೂಪಾಯಿ ಲಾಸ್ ಆಗಿದೆ? ಸುಮಾರು ಒಂದು 50,000 ರೂಪಾಯಿ ಲಾಸ್ ಆಗಿದೆ ಸರ್. 50,000 ರೂಪಾಯಿ ಲಾಸ್ ಆಗಿದೆ ಸರ್. ಇಲ್ಲಿ ಅವೈಜ್ಞಾನಿಕವಾಗಿ ಕೆಲಸ ಮಾಡೋಗಿದ್ದಾರೆ. ಈಕೆ ಕಾಂಟ್ರಾಕ್ಟ್ ಅಂತ ತಗೊಂಡ್ಬಿಟ್ಟಿದ್ದಾರೆ. ಒಂದು ಒಳ ಚರಂಡಿ ಇಲ್ಲ, ಒಂದು ನೀರು ಮುಂದಕ್ಕೆ ವ್ಯವಸ್ಥೆ ಇಲ್ಲ ಇಲ್ಲಿ. ಪಾಪ ಅಲ್ಲಿ ಎಸ್ ಟಿ ಸ್ವಾಮಿಯವ್ರ ಮನೆಯಲ್ಲಿ ರಾತ್ರಿ ನೀರು ನುಗ್ಗಿಬಿಟ್ಟಿದೆ. ಒಂದು ಪಾಪ ಒಂದು 50,000 ರೂಪಾಯಿ ವೇಸ್ಟ್ ದಿನಸಿ ಐಟಮ್, ಪಾತ್ರೆ ಸಾಮಾನು ಎಲ್ಲ ಪಾಪ ಕೊಚ್ಕೊಂಡು ಹೋಗಿದೆ. ಅಂಗಡಿಯಲ್ಲಿ ನಮ್ದು ಅಂಗಡಿ ಇದೆ, ಅಂಗಡಿ ಒಳಗೆ ನೀರು ನುಗ್ಗುತ್ತಾ ಇದೆ ಸುಮ್ಮನೆ. ಈ ಕಡೆ ಮೆಡಿಕಲ್ ಸ್ಟೋರ್ ಇದೆ. ಪಾಪ ಬಿಲ್ಡಿಂಗ್ನಕ್ಕೂ ಅಷ್ಟೇ, ಬಿಲ್ಡಿಂಗ್ನಾಗೆಲ್ಲ ನೀರು ನುಗ್ಗುತ್ತಾ ಇದೆ. ಇಲ್ಲಿ ಎಷ್ಟು ಹೇಳಿರೋ ಅವ್ರಿಗೆ ಒಂದು ತಿಂಗಳಿಂದಾನೇ ನಾವು ಹೇಳಿದ್ದೀವಿ, ಈ ಥರ ನೀರು ನಿಲ್ತಾವೆ ಇಲ್ಲಿ, ವ್ಯವಸ್ಥೆ ಮಾಡಿಕೊಡಿ ಅಂತ. ಅವ್ರೇನು ರೆಸ್ಪಾನ್ಸೇ ತಗೊಂತ ಏನು ಹೇಳ್ತಾರೆ? ಬಂದ್ ಮಾಡ್ತೀವಿ ಅಂತಾರೆ. ಏನೋ ಹೇಳ್ತಾರ, ಉಡಾಫೆ ಉತ್ತರ ಕೊಡ್ತಾರಂತೆ. ಏನೇನೋ ಉಡಾಫೆ ಉತ್ತರ ಸರ್. ಯಾರೋ ನರೇಶ್ ಅನ್ನೋರು ಇದ್ದಾರೆ, ಯಾರೋ ಇಂಜಿನಿಯರ್ ಅಂತ ಅವರು. ಉಡಾಫೆ ಉತ್ತರ ಸರ್. ರೆಸ್ಪಾನ್ಸ್ ನಮಗೆ ಸರಿಯಾಗಿ ರೆಸ್ಪಾನ್ಸ್ ಕೊಡಲ್ಲ ಸರ್ ಅವರು, ನರೇಶ್ ಅನ್ನೋರು. ಈ ಕಡೆ ಚರಂಡಿನೇ ಇಲ್ವಾ ಸರ್? ಅಲ್ಲಗ ಅರ್ಧ ಮಾಡಿದ್ದಾರೆ. ಹೈಟ್ ಆಗೋಗಿದೆ ಚರಂಡಿ. ಹೋಗ ನೀರು ನಮ್ಗೆ ವ್ಯವಸ್ಥೆ ಇಲ್ಲ ಸರ್. ಇಲ್ಲೇ ನಿಂತ್ಕೊಂತವೆ, ಇಲ್ಲೇ ನಿಲ್ತಾ ಇದಾವೆ. ನೀರೆಲ್ಲ ಸ್ಟ್ರಕ್ ಆಗ್ತಾ ಇದೆ ಇಲ್ಲಿ ನಮ್ಗೆ. ಸ್ಟ್ರಕ್ ಆಗ ಮುಂದೆ ಹೋಗಕ್ಕೆ ಎಲ್ಲೂ ನೀರಿಲ್ಲ. ಪಾಪ ಮನೆ ಒಳಗೆ ನುಗ್ಗುತ್ತೆ, ಅಂಗಡಿ ಒಳಗೆ ನುಗ್ಗುತ್ತಾ ಇದೆ. ಈ ತರ ಪ್ರಾಬ್ಲಮ್ ಆಗ್ತಾ ಇದೆ. ನಿಮ್ಮ ಹೆಸರಣ್ಣ? ರವಿಕುಮಾರ್ ಅಂತ ಸರ್. ಧ್ವನಿ ನಿಮ್ಮದು, ಜಾಲ ನಮ್ಮದು. ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ.